ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ಸೊ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೊಂದು ಫ್ರೇಮನ್ನು ಕೊಟ್ಟಿರ್ತಾರೆ. ಫ್ರೇಮ್ ಏನು, ಫಾರ್ ಎಕ್ಸಾಂಪಲ್ ನಾವೊಂದು ಫ್ರೇಮ್ ತಗೊಳ್ಳೋಣ. 1 1 0 1 0 1 1 0 1 1 ಇದೊಂದು ಫ್ರೇಮ್. ಮತ್ತೆ ಒಂದು ಜನರೇಟರ್ನ ಕೊಟ್ಟಿರ್ತಾರೆ. ಜನರೇಟರ್ನ ನೀವು ಡಿವೈಸರ್ ಅಂತಲೂ ತಿಳ್ಕೊಂಬಿಡಿ. ಡಿವೈಸರ್ ಜನರೇಟರ್ 1 0 0 1 1. ಒಂದೊಂದು ಸಲ ಜನರೇಟರ್ನ ಡೈರೆಕ್ಟಾಗಿ ಈ ಥರ ಕೊಡಲ್ಲ. ಒಂದೊಂದು ಸಲ ಪಾಲಿನಾಮಿಯಲ್ ಥರ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ x⁴ ಪ್ಲಸ್ 2x ಪ್ಲಸ್ 1 ಈ ಥರ ಕೊಟ್ಟರು ಅಂತ ಅಂದ್ಕೊಳ್ಳಿ. ಇದನ್ನು ಹೇಗೆ ಸಾಲ್ವ್ ಮಾಡೋದು? x⁴ ಡಿಕ್ರೀಸ್ ಮಾಡ್ತಾ ಬನ್ನಿ. x⁴2 x⁴1 x⁴0. x⁴0 ಅಂದ್ರೇನು? 1. x⁴3 ಇದೆಯಾ ಕೊಟ್ಟಿರೋ ಪಾಲಿನಾಮಿಯಲಲ್ಲಿ? ಎಸ್ 1. x⁴2 ಇದೆಯಾ? ಇಲ್ಲ, 0. x⁴1 ಇದೆಯಾ? ಇದೆ, 1. x⁴0 ಇದೆಯಾ? ಇಲ್ಲಿ ಇಂಟು 1 ಆಲ್ಮೋಸ್ಟ್ 1. ಸೊ ಈ ಥರ ಮಾಡೋದನ್ನು ಕೂಡ ನೀವು ಕಲ್ತಿರಬೇಕು. ಡೈರೆಕ್ಟಾಗಿ ಕೊಡದೇ ಇದ್ದರೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಕಲ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ನ ನೋಡೋಣ. ಇಲ್ಲಿ ನಮಗೆ ಡಿವೈಸರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5 ಬಿಟ್ಸ್ 1 0 0 1 1. ಈ ಬಿಟ್ಸ್ನ ಹೇಗೆ ಮಾಡಬೇಕು ಅಂದರೆ n-1 ಅಂದರೆ 5, ನಮಗೆ ಕೊಟ್ಟಿರೋದು 5 - 1 ವಿಚ್ ಈಸ್ ಈಕ್ವಲ್ ಟು 4. 4 zeros ಅಂದರೆ 4 0 ಬಿಟ್ಸ್ನ ನಾವು ಕೊಟ್ಟಿರುವಂಥ ಫ್ರೇಮ್ಗೆ ಆ್ಯಡ್ ಮಾಡಬೇಕು. n-1 ಬಿಟ್ಸ್ನ ನಾವು ಫ್ರೇಮ್ಗೆ ಆ್ಯಡ್ ಮಾಡ್ಕೊತೀವಿ ಡಿವೈಡ್ ಮಾಡೋದಕ್ಕಿಂತ ಮುಂಚೆ. ಇಲ್ಲಿ ಕೊಟ್ಟಿರೋದು ಏನು ಫ್ರೇಮ್ ನಮಗೆ? 1 1 0 1 0 1 1 0 1 1. ಈ ಕೊಟ್ಟಿರೋ ಫ್ರೇಮ್ಗೆ 4 zeros ಆ್ಯಡ್ ಮಾಡೋಣ. 1 2 3 4. ಈಗ ಡಿವೈಸರಿಂದ ಡಿವೈಡ್ ಮಾಡಬೇಕು. 1 0 0 1 1 1 0 0 1 1. ನಾನೇನು ಹೇಳಿದ್ದು? ಸಿಂಪಲಾಗಿ ನಾನೊಂದು ಟೆಕ್ನಿಕ್ ಹೇಳಿದ್ದೆ. XOR ಗೇಟಲ್ಲಿ ಸೇಮ್ ಇದ್ದರೆ 0, ಡಿಫ್ರೆಂಟ್ ಇತ್ತು ಅಂದರೆ 1. ಇಲ್ಲೇನಿದೆ? ಡಿಫ್ರೆಂಟ್ ಇದ್ದರೆ 1, ಸೇಮ್ ಇದೆ 0, ಸೇಮ್ 0, ಡಿಫ್ರೆಂಟ್ 1, ಸೇಮ್ 0. ಇಲ್ಲಿ ನಾವು ಫಸ್ಟಿಗೆ ಏನು ಕನ್ಸಿಡರ್ ಮಾಡಬೇಕು ಅಂದರೆ 1 ಇರೋ ಬಿಟ್ಟಿಂದನೇ ನಾವು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ ಅದ್ರ ಹಿಂದೆ ಏನೇ 0 ಬಂದಿದ್ರೂ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನಮ್ಮ ಹತ್ರ ಎಷ್ಟಿದೆ? 1 2 3 4 ಬಿಟ್ಸ್ ಇದೆ. ಆದರೆ ಡಿವೈಸರಲ್ಲಿ 5 ಬಿಟ್ಸ್ ಇದೆ. ಸೊ ನಾವೇನು ಮಾಡಬೇಕು ಅಂದರೆ 1 ಬಿಟ್ನ ಕೆಳಗಡೆ ಹಾಕ್ಕೋಬೇಕು. 1 ಬಿಟ್ನ. ಸೊ ಏನಾಯಿತು? 1. ಇದನ್ನು ಮತ್ತೆ ಮಾಡೋಣ. 1 0 0 1 1. ಸೇಮ್ ಇದ್ದರೆ 0, ಸೇಮ್ 0, ಸೇಮ್ 0 0 0. 5 zeros ಬಂತು ನಮಗೆ. 5 zeros ಬಂದಾಗ ನಮಗೆ ಡಿವೈಸರಲ್ಲಿ 5 ಬಿಟ್ಸ್ ಇದೆ. ಆದರೆ ಇಲ್ಲಿ 0, ಯಾಕಂದರೆ ನಾವು 1ಇಂದ ಮುಂದೆ ಇರೋದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲಿ 5 ಕೂಡ 0 ಬಂದಿದೆ. ಅವಾಗ ಏನು ಮಾಡ್ತೀವಿ? 5ನ ಕೂಡ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಮುಂದೆ ಇರೋ 5 ಬಿಟ್ಸ್ನ ನಾವು ಕೆಳಗಡೆ ತರಬೇಕು. 1 2 3 4 5. ಇಲ್ಲಿಂದ ಅಷ್ಟು 1 2 3 4 5. ಇಲ್ಲಿ ಒಂದು ಬಿಟ್ ಬರಬೇಕಿತ್ತು, ಇಲ್ಲಿ ಒಂದು ಬಿಟ್ ಬರಬೇಕಿತ್ತು. ಇಲ್ಲಿಂದ 5 ಬಿಟ್ಸನ್ನು ತರ್ತೀವಿ. ಇಲ್ಲಿ ಈ ಝೀರೋಸ್ ಇಲ್ಲ, ಓಕೆ. 5 ಬಿಟ್ಸ್ನ ನಾವು ಕೆಳಗಡೆ ತರ್ತೀವಿ. 1 0 1 1 0. 5 ಬಿಟ್ನ ತಂದು ಮತ್ತೆ ಮಾಡೋಣ. 1 0 0 1 1. ಡಿಫ್ರೆಂಟ್ ಇತ್ತು ಅಂದರೆ 1, ಸೇಮ್ ಇತ್ತು ಅಂದರೆ 0, ಡಿಫ್ರೆಂಟ್ 1, ಸೇಮ್ 0, ಸೇಮ್ 0. 1ಇಂದ ನಾವು ಕನ್ಸಿಡರ್ ಮಾಡಬೇಕು. ಸೊ ಬ್ಯಾಕ್ ಸೈಡ್ ಇರೋ ಝೀರೋಸ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಮ್ಮ ಹತ್ರ 3 ಬಿಟ್ಸ್ ಇದೆ. 5 ಬಿಟ್ಸ್ ನಮಗೆ ಬೇಕಾಗಿರೋದು, ಅದಕ್ಕೋಸ್ಕರ 2 ಬಿಟ್ಸ್ನ ನಾವು ಮತ್ತೆ ಕೆಳಗಡೆ ತರ್ತೀವಿ. 0 0 ಮತ್ತೆ ಮಾಡೋಣ. 1 0 0 1 1. ಡಿಫ್ರೆಂಟ್ ಇದೆ ಅಂದರೆ 1, ಡಿಫ್ರೆಂಟ್ ಇದೆ ಅಂದರೆ 1, ಡಿಫ್ರೆಂಟ್ ಇದೆ ಅಂದರೆ 1, ಸೇಮ್ 0 0. ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ 1ಗಿನ್ನ ಹಿಂದೆ ಇರೋ ಝೀರೋಸ್ನ. ನೆಕ್ಸ್ಟ್ ಒಂದೇ ಒಂದು ಉಳಿದಿರೋದು, ಸೊ 0. ನಮಗೆ ಇಲ್ಲಿ 4 ಬಿಟ್ ಸಿಕ್ತು. ನಾವಿಲ್ಲಿ ರಿಮೈಂಡರ್ ಏನಂತ ಸಿಕ್ತು? 4 ಬಿಟ್ಟು. ರಿಮೈಂಡರ್ ಆಗಿ 4 ಬಿಟ್ ನಮಗೆ ಸಿಕ್ತು. ಇಲ್ಲಿ ನಾವು 4 ಝೀರೋಸ್ನ ನಾವು ಫ್ರೇಮಲ್ಲಿ ಆ್ಯಡ್ ಮಾಡಿದ್ದು. ನಮಗೆ ರಿಮೈಂಡರ್ ಆಗಿ 4 ಬಿಟ್ ಸಿಕ್ತು. ಇದನ್ನು ಏನಂತ ಕರಿತೀವಿ ಅಂದರೆ CRC ಬಿಟ್ಸ್. ಇದನ್ನು ನಾವು CRC ಬಿಟ್ಸ್ ಅಂತ ಕರಿತೀವಿ. ಇದನ್ನು ನಾವೇನು ಮಾಡಬೇಕು ಅಂದರೆ
ಫ್ರೇಮ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಏನು 1 1 0 1 0 1 1 0 1 1 0 ನಮಗೆ ಕೊಟ್ಟಿದ್ದಂಥ ಫ್ರೇಮ್ಗೆ ನಾವು ಆ್ಯಡ್ ಮಾಡಬೇಕು. ಏನು 1 1 1 0 ಅಷ್ಟನ್ನು ಆ್ಯಡ್ ಮಾಡಾದಮೇಲೆ ಇದನ್ನು ರಿಸೀವರ್ ಸೈಡಲ್ಲಿ ಇದು ಸಿಗುತ್ತೆ. ರಿಸೀವರ್ ಸೈಡಲ್ಲಿ ಸಿಗುತ್ತೆ. ರಿಸೀವರ್ ಸೈಡಲ್ಲಿ ಸಿಕ್ಕಾದ್ಮೇಲೆ ರಿಸೀವರ್ ಸೈಡಲ್ಲಿ ಏನು ಮಾಡಬೇಕು ಅಂದರೆ ಈ ನಮಗೆ ಸಿಕ್ಕಿರುವಂಥ ಫ್ರೇಮ್ ಏನು CRC ಬಿಟ್ಸ್ನ ಆ್ಯಡ್ ಮಾಡಾದ್ಮೇಲೆ ಸಿಕ್ತಲ್ಲ ಫ್ರೇಮ್ 1 1 0 1 0 1 1 0 1 1 1 1 0 ಇದನ್ನು ಮತ್ತೆ ನಮಗೆ ಕೊಟ್ಟಿರುವಂಥ ಡಿವೈಸರ್ ಅಂದರೆ ಜನ್ರೇಟರಿಂದ ಮತ್ತೆ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ಕೊನೆಯಲ್ಲಿ ನಮಗೆ ಸಿಗುವಂಥ ರಿಮೈಂಡರ್ ಏನಾದರೂ 0 ಆಗಿದ್ದರೆ ದೆನ್ ರಿಸೀವರ್ ಸೈಡ್ ವಿಲ್ ಅಕ್ಸೆಪ್ಟ್ ಇಫ್ ಓನ್ಲಿ ರಿಮೈಂಡರ್ ಈಸ್ 0. ರಿಮೈಂಡರ್ ಏನಾದರೂ 0 ಬರಲಿಲ್ಲ ಅಂದರೆ ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗಿಲ್ಲ ಅಂದರೆ ಅಲ್ಲಿ ಮಧ್ಯದಲ್ಲಿ ಏನಾರು ನಾಯ್ಸಸ್ ಇರ್ಬೋದು, ಏನಾರ ರಿಡಂಡೆನ್ಸಿ ಇರ್ಬೋದು, ಅದು ಬಂದಿದೆ ಅಂತ ಅರ್ಥ. ಇಲ್ಲಿ ರಿಡಂಡೆನ್ಸಿನೇ ನಾವು ಚೆಕ್ ಮಾಡ್ತಾ ಇರೋದು, ಸೈಕ್ಲಿಕ್ ರಿಡಂಡೆನ್ಸಿ ಇಲ್ಲಿ ನಮಗೆ ಫಾರ್ಮೇಷನ್ ಆಗಿಲ್ಲ. ಯಾಕಂದರೆ ಇಲ್ಲಿ ರಿಸೀವರ್ ಸೈಡಲ್ಲಿ ರಿಮೈಂಡರ್ 0 ಬಂದಿರೋದ್ರಿಂದ ನಮಗೆ ನಾವು ಏನು ಟ್ರಾನ್ಸ್ಫರ್ ಮಾಡಿದ್ದೀವಿ ಸಿಗ್ನಲ್ ಫ್ರೇಮ್ಸ್ ಮುಖಾಂತರ ಅಥವಾ ಬಿಟ್ಸ್ನ ಯೂಸ್ ಮಾಡಿಕೊಂಡು ಅದು ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಈಸಿ ಆಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಿರ್ಬೋದು. ಇಂಜಿನಿಯರಿಂಗ್ ರಿಲೇಟೆಡ್ ಥಿಯರಿಗೋಸ್ಕರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.